ಯಾರು ಅರಿದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀವನು ಅಂತ ನಮ್ಮ ರಾಷ್ಟ್ರಕವಿಯಾದ ಕುವೆಂಪು ಅವರು ಹೇಳಿದ್ರು. ಸ್ನೇಹಿತರ, ಒಂದು ಕಾಲಕ್ಕೆ ಫಲ ಕೊಡುವ ಭೂಮಿಯಾಗಿದ್ದಂತಹ ಕನಕಪುರ, ಸರ್ಜಾಪುರ, ಹೊಸಕೋಟೆ, ಆನೆಕಲ್ಲು ಎಲ್ಲವನ್ನು ಡೆವಲಪ್ಮೆಂಟ್ ಅಂತ ಹೇಳಿ ಅಲ್ಲಿದ್ದಂತಹ ಬೆಟ್ಟ ಗುಡ್ಡ ಜಮೀನುಗಳನ್ನು ನುಂಗಿ ನೀರು ಕುಡಿದಂತಹ ರಾಜಕೀಯ ರಿಯಲ್ ಎಸ್ಟೇಟ್ ಅವರ ಒಂದು ವಕ್ರ ದೃಷ್ಟಿ ಇಂದು ಹಸಿರು ನಾಡಿನಂತೆ ಕಾಣುತ್ತಿರುವ ಬಿಡದಿಗೆ ಬಿದ್ದಿದೆ. ಇಲ್ಲಿ ಸಹಸ್ರಾರು ಜನರು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಾ ಇದ್ದಾರೆ. ಆದ್ರೆ ನಮ್ಮ ಗೌರವಾನ್ವಿತ ಡಿಸಿಎಂ ನವರು ಯಾವುದು ಏನು ಬೆಳೆಯೋಕೆ ಆಗದ ಜಾಗ ಅಂತ ಹೇಳಿ ಅಲ್ಲಿ ಹೊಸದಾದ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಡೆವಲಪ್ಮೆಂಟ್ ಹೆಸರಿನಲ್ಲಿ 7,400 ಎಕರೆ ಭೂಮಿ ಸ್ವಾಧೀನಕ್ಕೆ ಕೈ ಹಾಕಿದ್ದಾರೆ. ಸ್ನೇಹಿತರೆ, ಇದರ ವೆಚ್ಚ ಸುಮಾರು 18,000 ಕೋಟಿ ರೂಪಾಯಿ. ಈ ಪ್ರಾಜೆಕ್ಟ್ ನ ಮೂಲಕ ಹೊಸ ಐಟಿ ಹಬ್, ಹೌಸಿಂಗ್ ಏರಿಯಾ, ಬಿಸಿನೆಸ್ ಝೋನ್ ಮತ್ತು ಸ್ಮಾರ್ಟ್ ಟೌನ್ಶಿಪ್ ನಿರ್ಮಾಣ ಮಾಡುವ ಉದ್ದೇಶ ಸರ್ಕಾರದಾಗಿದ್ದು, ಸರ್ಕಾರ ಹೇಳುವುದು ಎಂದರೆ ಬೆಂಗಳೂರಿನ ಮೇಲೆ ಇರುವಂತಹ ಒತ್ತಡ ಕಡಿಮೆ ಮಾಡಬೇಕು. ಆದರೆ ಇದಕ್ಕೆ ಹಲವಾರು ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರೈತರು ಹೇಳೋದು ಎಂದರೆ ನಮ್ಮ ಫಲವತ್ತಾದ ಜಮೀನು ಹೋಗಿಬಿಟ್ಟರೆ ನಮ್ಮ ಬದುಕೆ ಹಾಳಾಗುತ್ತದೆ ಅಂತ. ಆದರೆ ಡಿಸಿಎಂ ಅವರು ಹೇಳೋದು ಏನು ಅಂದರೆ 80% ರೈತರು ಒಪ್ಪಿಗೆ ನೀಡಿದ್ದಾರೆ. ಅಭಿವೃದ್ಧಿಗೆ ಈಗ ಪ್ರಾಜೆಕ್ಟ್ ಅಗತ್ಯ. ನನಗೆ ಒಂದು ಅನುಮಾನ ಇದೆ, ಈ 7,400 ಎಕರೆ ಜಾಗದಲ್ಲಿ ಯಾವ ಯಾವ ಮಿನಿಸ್ಟರ್ ಎಷ್ಟು ಜಾಗ ಇದೆ ಅಂತ. ಸ್ನೇಹಿತರೆ, ಒಂದು ಕಡೆ ಡೆವಲಪ್ಮೆಂಟ್, ಇನ್ನೊಂದು ಕಡೆ ರೈತರ ಬದುಕು. ಪ್ರಶ್ನೆ ಏನು ಅಂದರೆ, ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜಮೀನು ತೆಗೆದುಕೊಳ್ಳುವುದು ಸರಿಯೇ ಅಥವಾ ಬೆಂಗಳೂರು ಭವಿಷ್ಯಕ್ಕೆ ಇಂತಹ ಪ್ರಾಜೆಕ್ಟ್ ಬೇಕೇ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ, ಬಾಯ್.